ಸ್ತೋತ್ರ ಮಾಡ್ತೀನಿ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ಯೆರೆಮೀಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 1-32 ಧ್ಯಾನಿಸುವಾಗ, ಕರ್ತನೇ ನೀ ನಮ್ಮ ಮಧ್ಯದಲ್ಲಿದ್ದು ನಿನ್ನ ಆತ್ಮೂಲಕವಾಗಿ ವಾಕ್ಯದ ಗುಣಾರ್ಥವನ್ನು ತಿಳಿಯಪಡಿಸು. ವಾಕ್ಯದ ಮೂಲಕವಾಗಿ ಮಾತಾಡಿ ನಮ್ಮೆಲ್ಲರನ್ನು ಬಲಪಡಿಸು. ಯೇಸು ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೀನ್. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಈ ದಿನವೂ ನನಗೆ ಕೊಡಲ್ಪಟ್ಟ ವಾಕ್ಯ ಭಾಗ ಯೆರೆಮೀಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 1-32 ನಾವು ಧ್ಯಾನಿಸೋಣ. ಈ ಯೆರೆಮೀಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯದ ಒಂದು ತಲೆಬಾರಿ ಏನೆಂದರೆ, ಯೆಹೋಯಾಕೀಮನು ಯೆರೆಮೀಯನ ಪ್ರವಾದನೆ ಗ್ರಂಥವನ್ನು ಸುಟ್ಟದ್ದು. ಇದರಲ್ಲಿ ನಾವು ದೇವರ ಉದ್ದೇಶ ಏನೆಂಬುದು ನಾವು ತಿಳ್ಕೊಳ್ತೀವಿ. ಇದರ ಒಂದು ಸಾರಾಂಶ ಏನೆಂದರೆ, ದೇವರು ಯೆರೆಮೀಯನ ಕರೆದು ಯೆಹೋಯಾಕೀಮನ ಆಳ್ವಿಕೆಯಲ್ಲಿ ದೇವರು ಯೆರೆಮೀಯನಿಗೆ ಹೇಳಿದ ಎಲ್ಲ ಮಾತುಗಳನ್ನು ತಿರುಗಿ ಅದನ್ನು ಪ್ರಕಟಿಸು ಅಂತೇಳಿ ದೇವರು ಯೆರೆಮೀಯನಿಗೆ ಹೇಳ್ತಿದ್ದಾನೆ. ಆ ಉದ್ದೇಶ ಏನೆಂದರೆ, ಯೆಹೂದ್ಯರು ಮಾಡಿದ ಪಾಪ ಅಪರಾಧಗಳನ್ನು, ಅವರು ಮಾಡಿದ ದ್ರೋಹಗಳನ್ನು ದೇವರು ತಿರುಗಿ ಎಚ್ಚರಿಸ್ತಾರೆ. ಯಾಕಂದರೆ ಅವರು ತಿರುಗಿ ಪಶ್ಚಾತ್ತಾಪಪಟ್ಟು ದೇವ್ರ ಕಡೆ ತಿರುಗಿಕೊಂಡು ಪಾಪ ಕ್ಷಮಾಪಣೆಯನ್ನು ಹೊಂದಬೇಕು ಎಂಬುದು ದೇವರ ಉದ್ದೇಶವಾಗಿದೆ. ಈ ವಿಷಯ ಇಟ್ಟುಕೊಂಡು ಯೆರೆಮೀಯನು ಯೆಹೂದ್ಯರಿಗೂ ಮತ್ತೆ ಅರಸರಾದ ಯೆಹೋಯಾಕೀಮನಿಗೂ ತಿಳಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಆ ಸಮಯದಲ್ಲಿ ಯೆರೆಮೀಯನಿಗೆ ಸಹಾಯಕನಾಗಿ ಬಾರಕನನ್ನು ಇರುತ್ತಾನೆ. ಈ ಬಾರಕನನ್ನು ಯೆರೆಮೀಯನ ಹೇಳಿದ ಎಲ್ಲ ಮಾತುಗಳನ್ನು ಇವನು ಸುಳ್ಳಿಯಲ್ಲಿ ಬರೆದು ಅದನ್ನೇ ಇಟ್ಟುಕೊಳ್ತಾನೆ. ಆಗ ಯೆರೆಮೀಯನು, ಇದನ್ನು ಹೋಗಿ ನೀನು ದೇವಾಲಯದಲ್ಲಿ ಉಪವಾಸದಿಂದಲ್ಲಿ ಎಲ್ಲ ಯೆಹೂದ್ಯರು ಮತ್ತು ಎಲ್ಲ ಜನಗಳಲ್ಲಿ ಸೇರಿರ್ತಾರೆ, ಅವ್ರ ಮಧ್ಯದಲ್ಲಿ ಹೋಗಿ ನಾನು ಹೇಳಿದ ಈ ಮಾತುಗಳನ್ನು, ನೀನು ಬರೆದಂಥ ಆ ಒಂದು ಸುಳ್ಳಲ್ಲಿ ಬರೆದಂಥ ಮಾತುಗಳನ್ನು ಆ ಜನಗಳ ಮುಂದೆ, ಎಲ್ಲ ಒಂದು ನಾಯಕರ ಮುಂದೆ ಓದಿ ತಿಳಿಸು ಅಂತೇಳಿ ಯೆರೆಮೀಯನು ಬಾರಕನಿಗೆ ಹೇಳ್ತಾನೆ. ಬಾರಕನು ಯೆರೆಮೀಯ ಹೇಳಿದ ಮಾತುಗಳನ್ನು ಅವನು ಒಂದು ಸುಳ್ಳಲ್ಲಿ ಬರೆದು ಅದನ್ನು ತಂದು ದೇವರ ಆಲಯದಲ್ಲಿ ಜನಗಳೆಲ್ಲ ಉಪವಾಸ ಇದ್ದುಕೊಂಡು ಉಪವಾಸ ಗೊತ್ತು ಮಾಡಿ ಆಲಯದಲ್ಲಿ ಸೇರಿರ್ತಾರೆ. ಆ ಸಮಯದಲ್ಲಿ ಬಂದು ಈ ಬಾರಕನು ಜನಗಳ ಮುಂದೆ ಓದಿ ಯೆರೆಮೀಯನ ಬರೆಸಿದ ಮಾತುಗಳನ್ನು ಹೇಳ್ತಾನೆ. ಅಲ್ಲಿರುವಂಥ ಪ್ರಧಾನರು ಆ ಮಾತುಗಳನ್ನು ಕೇಳ್ತಾರೆ. ಕೇಳಿ ಬಾರಕನ ವಿಚಾರ ಮಾಡ್ತಾರೆ ಏನಂತ, ಇದು ನಿಜವಾಗ್ಲೂ ಯೆರೆಮೀಯನು ತನ್ನ ಬಾಯಿಂದ ಹೇಳಿ ಬರೆಸಿದ ಮಾತು ಅಂತೇಳಿ. ಆಗ ಹೇಳ್ತಾನೆ ಬಾರಕನು, ಇಲ್ಲ, ಯೆರೆಮೀಯನೇ ಹೇಳಿ ಬರೆಸಿದ್ದು, ನಾನೇ ಮಷಿಯಿಂದ ಇದನ್ನು ಬರೆದಿದೆ ಅಂತೇಳಿ ಅಲ್ಲಿ ತಿಳಿಸ್ತಾನೆ. ಆಗ ಆ ಜನರಿಗೆ ಆಶ್ಚರ್ಯ ಆಗುತ್ತೆ, ಮತ್ತೆ ಅಲ್ಲಿರುವ ಪ್ರಧಾನರಿಗೂ ಆಶ್ಚರ್ಯ ಆಗುತ್ತೆ. ಆಗ ಪ್ರಧಾನರು ವಿಷಯವನ್ನು ಅರಸನಿಗೆ ತಿಳಿಸ್ಬೇಕಂತೇಳಿ ತೀರ್ಮಾನಿಸ್ತಾರೆ. ಆಗ ಅವರು ಯೆರೆಮೀಯನ ಮತ್ತೆ ಈ ಬಾರಕನನ್ನ ಅಲ್ಲಿ ಅವರು ಮರೆಮಾಚ್ತಾರೆ, ಅಂದರೆ ಅಡಗಿಸಿಟ್ಟಿರ್ತಾರೆ. ಯಾಕಂದ್ರೆ ಅರಸನಿಗೆ ಗೊತ್ತಾದ್ರೆ ಒಂದೇಳೆ ಅರಸನು ಏನೋ ತೊಂದರೆ ಮಾಡ್ತಾನೆ ಅಂತೇಳಿ ಅವರು ಮರೆಮಾಚ್ತಾರೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅರಸನಿಗೆ ವಿಷಯ ತಿಳಿಸ್ತಾರೆ, ಈ ತರ ಯೆರೆಮೀಯನು ಬಾರಕನ ಮೂಲಕವಾಗಿ ಒಂದು ಮಾತು ಬರೆದಿದೆ ಅಂತೇಳಿ ಗೊತ್ತಾಗುತ್ತೆ. ಆಗ ಅರಸನು ಅಲ್ಲಿ ಯೆಹೂದಿ ಎಂಬ ಒಬ್ಬ ವ್ಯಕ್ತಿ ಮೂಲಕವಾಗಿ ಆ ಒಂದು ಸುಳ್ಳನ್ನು ತರಿಸ್ತಾನೆ. ಅದು ಚಳಿಗಾಲ ಇರುತ್ತೆ. ಅಂತ ಸಮಯದಲ್ಲಿ ಅರಸನ ಮುಂದೆ ಆ ಒಂದು ಯೆಹೂದ್ಯನು ಬಂದು ಆ ಒಂದು ಸುಳ್ಳನ್ನು ತೆಗೆದು ಓದ್ತಾನೆ. ಆ ಚಳಿಗಾಲದ ಮುಂದೆ ಅರಸನು ಅಲ್ಲಿ ಅಂದರೆ ಅಗಸ್ಟಿಗೆ ಅಂದ್ರೆ ಒಂದು ಒಲೆ ಇರುತ್ತೆ, ಅಲ್ಲಿ ಬೆಂಕಿ ಹಾಕಿ ಕಟ್ಟಿಗಿಟ್ಟು ಉರಿಸ್ತಿರ್ತಾರೆ. ಯಾಕಂದ್ರೆ ಚಳಿಗಾಲದಲ್ಲಿ ಅದು ಅರಸರನ್ನು ಕಾಯಿಸ್ಕೊಳ್ತಿರ್ತಾರೆ. ಆ ಸಮಯದಲ್ಲಿ ಯೆಹೂದಿ ಬಂದು ಆ ಒಂದು ಬರೆದಂತ ಆ ಬರವಣಿಗೆಗಳನ್ನು ಓದ್ತಾನೆ ಅರಸನ ಮುಂದೆ. ಯೆರೆಮೀಯನು ಬರೆಸಿದಂತ ಆ ಒಂದು ವಾಕ್ಯಗಳನ್ನು ಓದಿಸ್ತಾನೆ. ಆಗ ಅರಸನು ಆ ಓದೋದನ್ನು ಕೇಳಿ ಆ ಒಂದೊಂದು ಪುಟಗಳು ಹೇಗೆ ಯೆಹೂದನು ಓದ್ತಿರ್ತಾನೋ ಆ ಪುಟಗಳನ್ನು ಇಸ್ಕೊಂಡು ಅವನ ಮುಂದಿರುವಂತ ಬೆಂಕಿಯಲ್ಲಿ ಹಾಕಿ ಸುಡ್ತಿರ್ತಾನೆ.
ಅಲ್ಲಿ ಪ್ರಧಾನ ಇರ್ತಾರೆ, ಮತ್ತೆ ಅಲ್ಲಿ ಅರಸನ ಸೈನಿಕರು ಇರ್ತಾರೆ. ಆದರೂ ಯಾರು ಅವರು ಅಲ್ಲಿ ಮನ ಮರುಗಲ್ಲ. ಅಲ್ಲಿ ಕೆಲವು ಜನ ಸೇವಕರಲ್ಲಿ ಆ ಅವ್ರು ಯಾರು ಭಯಪಡಲ್ಲ. ಆ ಮಾತನ್ನು ಕೇಳಿ ಹೌದು ದೇವರು ನಮಗೆ ಶಿಕ್ಷೆ ಕೊಡ್ತಿದ್ದಾನೆ, ನಮ್ಮ ಮನ ಮರುಗಬೇಕು ಅನ್ನೋ ಒಂದು ವಾಕ್ಯ ಓದುವಾಗ ಯಾರು ಗ್ರಹಿಸ್ಕೊಳ್ಳಲ್ಲ. ಅದಕ್ಕೆ ಯಾರು ಅವರು ಮನ ಮರುಗಲ್ಲ. ಅಲ್ಲಿ ಕೆಲವು ವ್ಯಕ್ತಿಗಳು ಇರ್ತಾರೆ, ಯಾರಂದ್ರೆ ಎಲ್ತಾನನು ಮತ್ತೆ ದೆಲಾಯನು ಗೆಮೇರನು. ಅವರು ಮೂವರು ಅರಸನಿಗೆ ಹೇಳ್ತಾರೆ, ಆ ಸುಳ್ಳಿಯನ್ನು ಸುಡಬೇಡ ಅಂತೇಳಿ ವಿಜ್ಞಾಪನೆ ಮಾಡಿದ್ರು ಸಹ ಅರಸರು ಮಾತು ಕೇಳದೆ ಅದ್ರ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಯೆರೆಮೀಯನನ್ನ ಮತ್ತೆ ಈ ಒಂದು ಬಾರಕರನ್ನ ಹಿಡಿದು ತರಿಸ್ಬೇಕಂತೇಳಿ ಅಲ್ಲಿ ಆಜ್ಞೆ ಮಾಡ್ತಾರೆ. ಮತ್ತೆ ಮುಂದೆ ನಾವು 27 ಚಂದ ನೋಡುವುದಾದ್ರೆ ಅಲ್ಲಿ ದೇವರು ತಿರುಗಿ ಯೆರೆಮೀಯನ ಮೂಲಕವಾಗಿ ಮತ್ತೆ ತನ್ನ ಮಾತುಗಳನ್ನು ಬರೆಸ್ತಾನೆ. ಮತ್ತೆ ಅಲ್ಲಿ ಅರಸನಿಗೆ ಅಂದ್ರೆ ಯೆಹೋಯಾಕೀಮನಿಗೆ ಆ ದಂಡನೆ ಅವನು ಇರೋದನ್ನೇ ದೇವರು ಹೇಳ್ತಾನೆ. ಮತ್ತೆ ಅಲ್ಲಿ ಯೆಹೂದ್ಯರಿಗೆ ಸಹ ದಂಡನೆ ಇದೆ ಎಂಬುದು ದೇವರು ಹೇಳ್ತಾನೆ. ಮುಂದೆ ಕೊನೆ 32 ವಚನ ನೋಡಬೇಕಾದ್ರೆ ಮತ್ತೆ ತಿರುಗಿ ದೇವರು ವಾಕ್ಯಗಳನ್ನು ಮತ್ತೆ ತಿರುಗಿ ಬರೆಸಿ ಅದನ್ನು ಪ್ರಕಟಿಸ್ತಾನೆ. ಕರ್ತನ ಪಿತೃಗಳ ಪ್ರಿಯರೇ, ಈ ಒಂದು 36ನೇ ಅಧ್ಯಾಯದಲ್ಲಿ ನಾವು 1-32 ವಚನ ತಿಳಿಯುವ ವಿಷಯ ಏನಂದ್ರೆ, ಇದರ ಒಂದು ತಲೆಬಾರಿ ಏನಂದ್ರೆ ದೇವರ ಉದ್ದೇಶ ಎಂಬ ಕುರಿತು ನಾವು ತಿಳ್ಕೊಳ್ತೀವಿ. ದೇವರ ಉದ್ದೇಶ ಏನು, ಇದು ಕುರಿತು 6 ವಿಷಯಗಳನ್ನು ತಿಳ್ಕೊಳ್ಳೋಣ. ಮೊದಲು 1-2 ವಚನ, ದೇವರು ಹೇಳಿದ ಮಾತನ್ನು ಕೇಳಬೇಕು. ದೇವರು ನಮಗೆ ಯಾವ ಮಾತನ್ನು ಹೇಳ್ತಾನೋ ಅದನ್ನು ಕೇಳಲಿಕ್ಕೆ ನಾವು ಸಿದ್ಧರಾಗಬೇಕು. ಇಲ್ಲಿ ದೇವರು ಈ 36 ಅಧ್ಯಾಯ 1 ವಚನ ನೋಡಬೇಕಾದ್ರೆ 1-2 ವಚನದಲ್ಲಿ ಅಲ್ಲಿ ಯೆರೆಮೀಯನ ದೇವರು ವಾಕ್ಯಗಳನ್ನು ಪ್ರಕಟಿಸು ಅಂತ ಹೇಳ್ತಿದ್ದಾನೆ. ಅಂದ್ರೆ ಅರಸನು ಯೆಹೋಯಾಕೀಮನು ಆಳ್ಕೆ 4ನೇ ವರ್ಷದಲ್ಲಿ ದೇವರು ಈ ಒಂದು ಮಾತನ್ನು ದಯಪಾಲಿಸ್ತಾನೆ. ಓ ಜನಗಳಿಗೆ ನೀನು ತಿಳಿಸು, ಅರಸನಿಗೆ ತಿಳಿಸು, ಜನ ಮಾರ್ಪಡ್ಲಿ, ನನ್ನ ಕಡೆ ತಿರುಗಿಕೊಳ್ಳಿ ಅಂತೇಳಿ ದೇವರ ಉದ್ದೇಶವಾಗಿದೆ. ಯಾಕಂದ್ರೆ ದೇವರು ಈ ಯೆಹೂದ್ಯರನ್ನ ಮತ್ತೆ ಈ ಅರಸರನ್ನ ಬಾಬ್ಲಿಗೆ ಸೆರೆಯಾಗಿ ಕಳಿಸ್ತಿದ್ದಾರೆ. ಯಾಕಂದ್ರೆ ಇವರು ಮಾಡಿದ ಅಪರಾಧಗಳ ಮತ್ತೆ ಪಾಪಗಳ ಕಾರ್ಯ ನಿಮಿತ್ತವಾಗಿ. ಅದರಿಂದ ದೇವರು ಅವ್ರನ್ನ ಮತ್ತೆ ಅವ್ರು ತಿರುಗಿ ಮಾನಸಾಂತರ ಪಡಬೇಕು, ಅಪರಾಧಗೋಸ್ಕರ ಪಾಪಗೋಸ್ಕರ ಅವ್ರು ಪಶ್ಚಾತ್ತಾಪ ಪಡಬೇಕು ಅಂತೇಳಿ ದೇವ್ರ ಉದ್ದೇಶವಾಗಿದೆ. ಅದರಿಂದ ಯೆರೆಮೀಯನಲ್ಲಿ ಕಳಿಸಲ್ಪಡ್ತಿದ್ದಾನೆ. ಅದರಿಂದ ದೇವ್ರ ಉದ್ದೇಶ ಏನೆಂದರೆ ಆತನ ಮಾತನ್ನು ನಾವು ಕೇಳಬೇಕು. ನೀವು ಮತ್ತೆ ಬರೆಸುವ 4:18-22 ನೋಡಬೇಕಾದ್ರೆ ಅಲ್ಲಿ ಪೇತ್ರ, ಆಂದ್ರೆಯ ಮತ್ತೆ ಯೋಹಾನ, ಯಾಕೋಬ ಬಗ್ಗೆ ನೋಡ್ತೀವಿ. ಅವರು ಸಮುದ್ರದಲ್ಲಿ ಮೀನು ಹಿಡಿತಿರ್ತಾರೆ. ಯೇಸುವನ್ನು ಸಂಧಿಸಿ ಅವ್ರನ್ನ ಸುವಾರ್ತೆಗೆ ಕರೆಯುವಾಗ ಅವರು ತಮ್ಮ ಕೆಲಸ ಬಿಟ್ಟು ಯೇಸು ಹಿಂಬಾಲಿಸ್ತಾರೆ. ಅಂದ್ರೆ ದೇವರ ಮಾತನ್ನು ಕೇಳಲಿಕ್ಕೆ ನಾವು ಯಾವಾಗಲೂ ಸಿದ್ಧರಿರ್ಬೇಕು. ಆತನ ಹೇಳಿದ ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ಸಿದ್ಧರಿರ್ಬೇಕು. ಮತ್ತೆ ಇದರ 2ನೇ ಕಾರ್ಯ 3 ವಚನ ನೋಡಬೇಕಾದ್ರೆ ಅಲ್ಲಿ ಹೇಳ್ತಾನೆ ದೇವರು 3 ವಚನದಲ್ಲಿ, ಒಂದು ವೇಳೆ ಯೆಹೂದ ವಂಶದವರು ನಾನು ಅವ್ರಿಗೆ ಮಾಡಬೇಕೆಂದಿರುವ ಕೇಡನ್ನು ಕೇಳಿ ತಮ್ಮ ತಮ್ಮ ದುರ್ಮಾರ್ಗಗಳಿಂದ ಹಿಂದಿರುಗಿದರೆ ಅವರ ಪಾಪಾಪರಾಧಗಳನ್ನು ಕ್ಷಮಿಸಿ ಬಿಡುವೆನು. ನೋಡಿ, ದೇವರು ಇಲ್ಲಿ ಉದ್ದೇಶ ಏನೆಂದರೆ ಅವರು ಸರಿಯಾಗಿ ಹೋಗಿ ಬಾಬಿಲಲ್ಲಿ ಅಲ್ಲಿ ಬಾಧೆಗಳನ್ನು ಅನುಭವಿಸ್ಬೇಕಂತ ದೇವ್ರ ಉದ್ದೇಶವಲ್ಲ. ದೇವ್ರ ಉದ್ದೇಶ ಅಂದರೆ ಅವ್ರ ಪಾಪಗಳನ್ನು ಅರ್ಕೆ ಮಾಡಿಕೊಂಡು ಪಾಪಗೋಸ್ಕರ ಪಶ್ಚಾತ್ತಾಪಪಟ್ಟು ದೇವರುಗಳಿಗೆ ತಿರುಗಿಕೊಳ್ಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಅದರಿಂದ ದೇವರು ಎರೆ ಮೂಲಕವಾಗಿ ಆ ಮಾತನ್ನು ಅಲ್ಲಿ ಯೆಹೂದ್ಯ ಜನಗಳಿಗೆ ಮತ್ತು ಅರಸನಿಗೆ, ಪ್ರಧಾನಿಗೆ ತಿಳಿಸ್ತಿದ್ದಾರೆ. ದೇವರ ಒಂದು ಬಯಕೆ ಉದ್ದೇಶ ಏನೆಂಬುದು ನಾವು ನೋಡ್ತೀವಿ. ಅಂದ್ರೆ ಮನುಷ್ಯನು ಪಶ್ಚಾತ್ತಾಪ ಪಡಬೇಕು. ಪಾಪಗೋಸ್ಕರ ಅವನು ಪಶ್ಚಾತ್ತಾಪಪಟ್ಟು ಪಾಪ ಅರಿಕೆ ಮಾಡಿಕೊಂಡು ದೇವರ ಕಡೆ ತಿರುಗಿಕೊಳ್ಳುವಾಗ ದೇವರು ಕರುಣೆ ತೋರಿಸುವ ಆತನಾಗಿದ್ದಾನೆ. ನಾವೊಂದು ವಾಕ್ಯ ಓದ್ತೀವಿ, ಯಾವುದಂದ್ರೆ ಯೋಹೇಲ 2ನೇ ಅಧ್ಯಾಯ 12-13 ನೋಡಬೇಕಾದ್ರೆ ಅಲ್ಲಿ ಪ್ರವಾದಿಯಾದ ಯೋಹೇಲನು ಹೇಳ್ತಿದ್ದಾನೆ ಏನಂದ್ರೆ, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿತುಕೊಂಡು ನಿಮ್ಮ ದೇವರ ಕಡೆಗೆ ತಿರುಗಿಕೊಳ್ಳಿರಿ.
ಆತನು ದಯವು, ಕನಿಕರವು, ದೀರ್ಘಶಾಂತು, ಮಹಾಕೃಪೆ ಉಳ್ಳವನಾಗಿ ಮಾಡಬೇಕೆಂದ ಕೇಡಿಗೆ ಮನ ಮರುಗುತ್ತಾನೆ. ನೋಡ್ರಿ, ಇಲ್ಲಿ ಪ್ರವಾದಿಯಾದ ಯೋವೇಲ್ ಹೇಳ್ತಾನೆ, ಅಂದ್ರೆ ಪಾಪಗಳನ್ನು ಪಶ್ಚಾತ್ತಾಪಡ್ರಿ. ನಾವು ಯಾವಾಗ ನಾವು ಮಾಡಿದ ಪಾಪಗಳಿಗೆ ನಾವು ಪಶ್ಚಾತ್ತಾಪಡ್ತೀವೋ ಆಗ ದೇವರು ನಮ್ಮ ಮೇಲೆ ಕರುಣೆ ತೋರ್ತಾನೆ. ಆತ ಮನ ಮರುಗುತ್ತಾನೆ ಅಂತೇಳಿ ಅಲ್ಲಿ ಪ್ರವಾದಿನ ತಿಳಿಸ್ತಿದ್ದಾನೆ. ಅದೇ ಉದ್ದೇಶ, ದೇವರ ಉದ್ದೇಶ ಏನಂದ್ರೆ ಈ ಜನಗಳು ಪಶ್ಚಾತ್ತಾಪ ಪಡ್ಬೇಕು ಪಾಪಗಳು. ಅವ್ರು ಮಾಡಿದ ಪಾಪಗಳನ್ನ, ಅವ್ರು ಮಾಡಿದ ಕೆಟ್ಟ ಕಾರ್ಯಗಳನ್ನು ದೇವರು ತಿಳಿಸ್ತಿದ್ದಾರೆ. ಅದನ್ನು ತಿಳ್ಕೊಂಡು ಅವ್ರು ಪಶ್ಚಾತ್ತಾಪ ಪಡ್ಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಅದರಿಂದ ಪಾಪ ಅರಿಕೆ ಅದು ಬಹಳ ಮುಖ್ಯ. 1 ಯೋಹನ 1:8-9 ನೋಡಬೇಕಾದ್ರೆ ಅಲ್ಲಿ ಯೋಹಾನ ಹೇಳ್ತಾನೆ ತನ್ನ ಪತ್ರಿಕೆಯಲ್ಲಿ, ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನಾವು ಮೋಸಪಡಿಸಿಕೊಳ್ತೀವಿ ಮತ್ತು ನಾವು ದೇವರನ್ನ ಸುಳ್ಳಾಗಿ ನಾವು ಮಾಡ್ತಿರ್ತೇವೆ. ಅದರಿಂದ ಪಾಪವನ್ನು ಅರಿಕೆ ಮಾಡ್ಬೇಕಂತ ಹೇಳ್ತೇನೆ. 1 ಯೋಹನ 1:8-9 ನೋಡಿದ್ರೆ ನಾವು ದೇವ ಬಳಿಗೆ ಬಂದು ಪಾಪ ಅರಿಕೆ ಮಾಡಿಕೊಂಡ್ರೆ, ನಮ್ಮ ಪಾಪವನ್ನು ಒಪ್ಪಿಕೊಂಡ್ರೆ ಆತ ನೀತಿವಂತನು ಪರಿಶುದ್ಧನಾಗಿ ಇದ್ದಾನೆ. ಆತ ನಮ್ಮ ಪಾಪವನ್ನು ಪರಿಹಾರ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತಿದ್ದೇನೆ. ಅದರಿಂದ ದೇವರ ಉದ್ದೇಶ ಏನೆಂದರೆ ನಮ್ಮ ಪಾಪನ ಅರಿಕೆ ಮಾಡಿಕೊಳ್ಬೇಕು, ಪಾಪದಗೋಸ್ಕರ ನಾವು ಪಶ್ಚಾತ್ತಾಪ ಪಡಬೇಕು. ಆಗ ದೇವರು ನಮ್ಮ ಪಾಪಗಳನ್ನು ತೊಳೆದು ನಮ್ಮ ಅಪರಾಧಗಳನ್ನು ಮನ್ನಿಸಿ ನಮ್ಮನ್ನು ಪರಿಶುದ್ಧಗೊಳಿಸಿ ನೀತಿವಂತರಾಗಿ ಮಾಡಬೇಕು. ಅದೇ ಉದ್ದೇಶ ದೇವರಲ್ಲಿರೋದು. ದೇವರನ್ನು ಸರಿಯಾಗಿ ಕಳಿಸಿ ಬಾಲಿ ಕೊಡ್ಬೇಕಂತ ಉದ್ದೇಶ ಅಲ್ಲ. ಅವ್ರ ಮನ ಮರಬೇಕು, ಪಾಪಗೋಸ್ಕರ ಅವ್ರು ಪಶ್ಚಾತ್ತಾಪ ಪಡಬೇಕೆಂಬ ದೇವರ ಉದ್ದೇಶವಾಗಿದೆ. ಅದರಿಂದ ಯೆರೆಮೀಯನ ಮೂಲಕ ದೇವರು ಅವ್ರನ್ನ ಎಚ್ಚರಿಸಿದ್ದಾರೆ. ಮತ್ತು 3 ವಿಷಯ ಎಂದರೆ 4ನೇ ವಚನದಿಂದ 18 ವಚನ ನೋಡ್ಬೇಕಾದ್ರೆ ಅಲ್ಲಿ ದೇವರ ವಾಕ್ಯವನ್ನು ಬರೆದು ಓದಬೇಕು. ಅಂದ್ರೆ ದೇವರ ವಾಕ್ಯವನ್ನು ನಾವು ಕೇಳ್ತೀವಿ, ಅದನ್ನು ಬರ್ಕೊಂಡು ಅದನ್ನು ಜನರ ಮುಂದೆ ಪ್ರಕಟಿಸುವಂತರಾಗಬೇಕು. ಇಲ್ಲಿ ನೋಡ್ರಿ, ಯೆರೆಮೀಯನು ಹೇಳಿದ ಮಾತುಗಳನ್ನು ಇಲ್ಲಿ ಬಾರಕನು ಬರೆದಿದ್ದಾನೆ. ಯೆರೆಮೀಯನು ಹೋಗಿ ದೇವಾಲಯದಲ್ಲಿ ಹೋಗಿ ಪ್ರಕಟಿಸಿ ಅಂತ ಹೇಳಿದ್ರೆ ಅಲ್ಲಿ ಜನಗಳಲ್ಲಿ ಉಪವಾಸ ಇದ್ದುಕೊಂಡು ದೇವಾಲಯದಲ್ಲಿ ಬಂದು ಸೇರಿದ್ದಾರೆ. ಎಲ್ಲ ಅಧಿಕಾರಿಗಳಿದ್ದಾರೆ, ನಾಯಕರಿದ್ದಾರೆ. ಎಲ್ಲ ಜನರ ಮುಂದೆ ಬಾರಕನು ಧೈರ್ಯವಾಗಿ ದೇವರ ವಾಕ್ಯವನ್ನು ಹೇಳ್ತಿದ್ದಾನೆ, ಪ್ರಕಟಿಸ್ತಿದ್ದಾನೆ. ಯಾಕಂದ್ರೆ ಅವ್ರ ಮನ ಮರಗಲಂತೇಳಿ ದೇವರ ವಾಕ್ಯವನ್ನು ನಾವು ಪ್ರಕಟಿಸಬೇಕು. ನೀವು 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 1-7 ನೋಡ್ಬೇಕಾದ್ರೆ ಅಲ್ಲಿ ಒಬ್ಬ ಅರಸನ್ ನೋಡ್ತೀವಿ ನಾವು. ಯಾವ್ದಂದ್ರೆ ಯೆಹೋಷಾಫಾಟನಿಗೆ ಕೆಲವು ರಾಜ್ಯಗಳು ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ ಅವನು ಮಾಡಿದ ಮೊದಲ ಕಾರ್ಯ, ಅವನು ಉಪವಾಸವನ್ನು ಗೊತ್ತು ಮಾಡ್ತಾನೆ. ಉಪವಾಸ ಗೊತ್ತು ಮಾಡಿ ಎಲ್ಲ ಯೋಧರನ್ನ ದೇವರಾಲಯ ಕರೆ ಕಳಿಸ್ತಾರೆ. ಎಲ್ಲ ಒಟ್ಟಾಗಿ ಸೇರಿಕೊಂಡು ಅಲ್ಲಿ ಉಪವಾಸದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವರಮ್ಮನ್ನು ಕೊಂಡಾಡ್ತಾರೆ. ದೇವರು ಯೆಹೋಷಾಫಾಟನಿಗೆ ಅಲ್ಲಿ ಜಯವನ್ನು ಕೊಡ್ತಾನೆ. ಕರ್ತವ್ಯತುಳ್ಳ ಪ್ರಿಯರೇ, ದೇವರ ವಾಕ್ಯನು ನಾವು ಓದಬೇಕು, ಅದು ಜನರು ತಿಳಿಸ್ಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಯಾಕಂದ್ರೆ ಜನಗಳು ಅವ್ರ ಮನ ಮರಗಬೇಕು, ಪಾಪಗೋಸ್ಕರ ಅವರು ಅರಿಕೆ ಮಾಡಿಕೊಂಡು ದೇವ್ರ ಕಡೆ ತಿರುಗಿಕೊಳ್ಬೇಕು ಎಂಬುದೇ ದೇವರ ಒಂದು ಉದ್ದೇಶವಾಗಿದೆ. ಅದನ್ನೇ ದೇವರು ಇಲ್ಲಿ ಬಾರಕನ ಮೂಲಕ ಜನಗಳು ತಿಳಿಸ್ತಿದ್ದಾನೆ. ಮತ್ತೆ ನಾವು ಮುಂದುವರಿಸಿ 19 ನೋಡ್ಬೇಕಾದ್ರೆ ಅಲ್ಲಿ ಆಗ ಪ್ರಧಾನರು ಬಾರಕನಿಗೆ, ಹೊರಡು, ನೀನು ಯೆರೆಮೀಯನು ಅಡಗಿಕೊಳ್ಳಿರಿ, ನೀವೆಲ್ಲಿದ್ದೀರಿ ಎಂಬುದು ಯಾರಿಗೂ ಗೊತ್ತಾಗಬಾರದು ಎಂದು ಹೇಳಿ, ಇಲ್ಲಿ ನೋಡುವ ಕರ್ತವ್ಯವರೇ ದೇವರ ಸೇವಕರನ್ನು ರಕ್ಷಿಸುವುದು. ದೇವರ ಸೇವಕರನ್ನು ರಕ್ಷಿಸುವುದರಿಂದ ದೇವರು ಅವರಿಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗ್ತಾನೆ. ಅದರಿಂದ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ ದೇವರ ಸೇವಕರಿಗೆ ನಾವು ಸಹಾಯ ಮಾಡಬೇಕು. ಅವ್ರ ಜೊತೆಗೆ ನಾವಿದ್ದು ಅವ್ರನ್ನ ಧೈರ್ಯಪಡಿಸ್ಬೇಕು. ಆಗ ದೇವರು ನಮಗೆ ಬೇಕಾದ ಸಹಾಯ ಮಾಡಲಿಕ್ಕೆ ಶಕ್ತನಾಗುತ್ತೆ. ಅದನ್ನು ದೇವರ ಉದ್ದೇಶ ಏನೆಂಬುದು ನಾವು ನೋಡ್ತೀವಿ. ಮೊದಲಾಗಿ ದೇವರ ಉದ್ದೇಶ ನಾವು ದೇವರ ಮಾತನ್ನು ಕೇಳಬೇಕು. ಎರಡನೇದಾಗಿ ದೇವರ ಉದ್ದೇಶ ಪಾಪ ಅಪರಾಧಕ್ಕಾಗಿ ನಾವು ಪಶ್ಚಾತ್ತಾಪ ಪಡಬೇಕು. ಮೂರನೇದಾಗಿ ದೇವರ ಉದ್ದೇಶ ದೇವರ ವಾಕ್ಯವನ್ನು ಬರೆದು ಅದನ್ನು ಜನರ ಮುಂದೆ ಪ್ರಕಟಿಸಬೇಕು. ಮತ್ತು 4ನೇ ಕಾರ್ಯ ದೇವರ ಉದ್ದೇಶ ಅಂದರೆ ದೇವರ ಸೇವಕರಿಗೆ ನಾವು ಸಹಾಯ ಮಾಡಬೇಕು.
ಅದನ್ನೇ ದೇವರ ಉದ್ದೇಶ ಅಂತೇಳಿ ನಾವು ತಿಳ್ಕೊಳ್ತೀವಿ. ಮತ್ತು 5ನೇ ಕಾರ್ಯ 20 ವಚನದಿಂದ 31 ವಚನ ನೋಡ್ಬೇಕಾದ್ರೆ ಯೆರೆಮೀಯ 36 20-31 ವಚನ, ದೇವರ ವಾಕ್ಯವನ್ನು ತಿರಸ್ಕರಿಸಬಾರದು. ನಾವು ದೇವರ ವಾಕ್ಯವನ್ನು ಯಾವಾಗಲೂ ತಿರಸ್ಕರಿಸಬಾರದು. ಇಲ್ಲಿ ಅರಸನ ಮುಂದೆ ದೇವರ ವಾಕ್ಯವನ್ನು ಓದುವಾಗ ಅವನು ಅದನ್ನು ತಿರಸ್ಕಾರ ಮಾಡ್ತಿದ್ದಾನೆ. ದೇವರ ವಾಕ್ಯದ ಒಂದು ಪ್ರತಿಯನ್ನು ಅಂದ್ರೆ ಆ ಒಂದು ಪುಟಗಳನ್ನು ಅವನು ಬೆಂಕಿಯಲ್ಲಿ ಹಾಕಿ ಸುಡ್ತಿದ್ದಾನೆ. ಅವನು ಪಶ್ಚಾತ್ತಾಪ ಪಡಬೇಕಾಯ್ತು ಆ ವಾಕ್ಯ ಕೇಳಿದಾಗ. ದೇವರು ಖಂಡಿತವಾಗ್ಲೂ ನಮ್ಮನ್ನು ರಕ್ಷಿಸ್ತಾನೆ. ಯೆಹೋಷಾಫಾಟನ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳು ನಮ್ಮ ಜೊತೆಲಿ ಮಾಡ್ತಾನೆ. ದೇವರು ನಮ್ಮ ಕೈ ಬಿಡಲಾರ ಅಂತೇಳಿ ಅವನು ಮನಮರಿಗೆ ಉಪವಾಸ ಗೊತ್ತು ಮಾಡಿ ಅವನು ಪ್ರಾರ್ಥಿಸಬೇಕಾಗಿತ್ತು, ದೇವರು ಕೊಂಡಾಡಬೇಕಾಗಿತ್ತು. ಅದರಲ್ಲಿ ಅರಸನು ಅಪನಂಬಿಕುಳನಾಗ್ತಾನೆ. ಏನ್ ಮಾಡ್ತಾನೆ? ಅಪನಂಬಿಕುಳನಾಗ್ತಾನೆ. ನಾವು ನೋಡ್ತೀವಿ ಎಲ್ಲೆಂದ್ರೆ ಅದೇ 36 ಯೆರೆಮೀಯ 36 29 ನೋಡ್ಬೇಕಾದ್ರೆ, ಅಲ್ಲದೆ ಯೆಹೂದದ ಅರಸನಾದ ಯೆಹೋಯಾಕೀಮನ ವಿಷಯದಲ್ಲಿ ಹೀಗೆ ಬರೆಯಿಸು, ಯೆಹೋವನೆನ್ನುತ್ತಾನೆ, ಬಾಬಿಲಿನ ಅರಸನು ಬಂದು ಈ ದೇಶವನ್ನು ಜನ ಪಶುಗಳಿಲ್ಲದಂತೆ ಹಾಳು ಮಾಡುವುದು ಖಂಡಿತ ಎಂದು ಈ ಸುಳ್ಳಿಯನ್ನು ಬರೆಸಿದ್ದೇಕೆ ಎಂಬುದಾಗಿ ನೀನು ಅಪೇಕ್ಷಿಸಿ ಅದನ್ನು ಸುಟ್ಟು ಬಿಟ್ಟಿಯಲ್ಲ. ಇಲ್ಲಿ ಉದ್ದೇಶ ಅಂದ್ರೆ ಅವನು ಹೆಂಗಾದ್ರೆ ಬಾಬಿಲಿನ ಅರಸನು ಬರ್ತಾನೆ, ಬಾಬಿಲಿನ ಅರಸನು ಬಂದು ನೆಬೂಕದ್ನೆಚ್ಚರ ನಮ್ಮನ್ನೆಲ್ಲರನ್ನ ಸರಿಯಾಗಿ ಹಿಡ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಆ ಭ್ರಮೆಯಲ್ಲಿ ಅವನಿದ್ದಾನೆ. ನಿಜ, ದೇವರು ಹೇಳಿದ್ದಾನೆ. ಆದ್ರೆ ದೇವರ ಉದ್ದೇಶ ಎಂದರೆ ಅದು ಮಾರ್ಪಡೋ ಶಕ್ತಿ ದೇವರಲ್ಲಿದೆ. ಯಾಕಂದ್ರೆ ಅವ್ರು ಪಶ್ಚಾತ್ತಾಪಟ್ರೆ ಅದನ್ನು ಅವನು ಮರ್ತು ಬಿಟ್ಟಿದ್ದಾನೆ. ಅದರಿಂದ ಅವನು ತಿರುಗಿ ಅದೆಲ್ಲ ಆಗಲಾರ್ದು ಅಂತೇಳಿ ಆ ಒಂದು ವಾಕ್ಯಗಳನ್ನು ಸಹ ಅವನು ಗ್ರಹಿಸಿಕೊಳ್ಳದೆ ಅವನು ಬೆಂಕಿಯಲ್ಲಿ ಹಾಕಿ ಸುಡ್ತಿದ್ದಾನೆ. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ತಿರಸ್ಕಾರ ಮಾಡಬಾರ್ದು. ದೇವರ ವಾಕ್ಯವನ್ನು ಯಾರು ತಿರಸ್ಕಾರ ಮಾಡ್ತಾರೋ ಅವ್ರಿಗೆ ದಂಡನೆ ಇದೆ. ಮಾರ್ಕಂಬ ಸುವಾರ್ತೆ 16 ವಚನ ಇಟ್ಟಿದೆ, ಯಾರು ಯೇಸುವಿನ ಸುವಾರ್ತೆಯನ್ನು ಕೇಳ್ತಾರೋ, ಸುವಾರ್ತೆಯನ್ನು ಕೇಳಿ ನಂಬಿ ಯಾರು ದೀಕ್ಷಾ ತೆಗೆದುಕೊಳ್ತಾರೋ ಅವ್ರು ರಕ್ಷಿಸಲ್ಪಡ್ತಾರೆ. ಯಾರು ವಾಕ್ಯವನ್ನು ಕೇಳಲಾರ್ದೆ ಅದನ್ನ ತಿರಸ್ಕಾರ ಮಾಡ್ತಾರೋ ಅವರು ದಂಡನೆಗೆ ಒಳಗಾಗ್ತಾರೆ ಅಂತೇಳಿ ಮಾರ್ಕ್ 16-15-16 ವಚನದಲ್ಲಿ ನೋಡ್ತೀವಿ ನಾವು. ದೇವರ ವಾಕ್ಯವನ್ನು ಕೇಳಬೇಕು. 1 ಕೊರಿಂಥ 1:18 ವಚನ ನೋಡ್ಬೇಕಾದ್ರೆ ದೇವರ ವಾಕ್ಯಗಳು ನಾಶನ ಮಾಡಲು ಯಾರು ಇರ್ತಾರೋ ಅವ್ರಿಗೆ ಆ ಮಾತು ಹುಚ್ಚು ಮಾತಾಗಿರ್ತಂತೆ ಪೌಲನು. ನಾಶನ ಮಾಡಿರುವವರಿಗೆ ದೇವರ ವಾಕ್ಯಗಳು ಹುಚ್ಚು ಮಾತಾಗಿರ್ತವೆ, ಆದ್ರೆ ನಂಬುವವರಿಗೆ ಅದು ಬಲವಾಗಿರುತ್ತೆ. ಈ ಅರಸನಿಗೆ ಆ ಮಾತುಗಳು ಅವನು ಹುಚ್ಚು ಮಾತಾಗಿದೆ, ಅದನ್ನು ಬೆಂಕಿಯಲ್ಲಿ ಹಾಕಿ ಸುಡ್ತಿದ್ದಾನೆ. ಕಾರಣಂದ್ರೆ ಅವನು ನಾಶನಕ್ಕೆ ಸಿದ್ಧನಾಗಿದೆ ಅಂತ ಅರ್ಥ. ಯಾರು ದೇವರ ವಾಕ್ಯವನ್ನು ತಿರಸ್ಕಾರ ಮಾಡ್ತಾರೋ ಅವ್ರಿಗೆ ಖಂಡಿತವಲ್ಲೂ ದಂಡನೆ ಇದೆ ಮತ್ತೆ ನಾಶನ ಇದೆ. ಅದನ್ನು ದೇವರ ವಾಕ್ಯವನ್ನು ನಾವು ತಿರಸ್ಕಾರ ಮಾಡಬಾರ್ದು. ಅದೇ ದೇವರ ಉದ್ದೇಶವಾಗಿದೆ. ದೇವರ ವಾಕ್ಯವನ್ನು ನಾವು ಗ್ರಹಿಸಿಕೊಳ್ಬೇಕು, ದೇವರ ವಾಕ್ಯ ನಂಬಬೇಕು. ಕೀರ್ತನೆ 119-165 ವಚನ ಹೇಳ್ತಿದೆ, ದೇವರ ವಾಕ್ಯವನ್ನು ಯಾರು ಪ್ರೀತಿಸ್ತಾರೋ ಅವ್ರಿಗೆ ಯಾವ ಒಂದು ವಿಘ್ನಕರವಾದ ಘಟನೆಗಳು ಸಂಭವಿಸಲ್ಲ. ಯಾಕಂದ್ರೆ ದೇವರ ವಾಕ್ಯವನ್ನು ಯಾರು ಪ್ರೀತಿಸ್ತಾರೋ ಅವ್ರಿಗೆ ನಿತ್ಯ ಸಮಾಧಾನ ಇರುತ್ತದೆ. ಆದ್ರೆ ಅರಸನು ದೇವರ ವಾಕ್ಯವನ್ನು ಪ್ರೀತಿಸಲಾರದೆ, ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ಳಲಾರದೆ ಅದನ್ನು ಬೆಂಕಿಯಲ್ಲಿ ಹಾಕಿ ಸುಡ್ತಿದ್ದಾನೆ, ಅದನ್ನು ತಿರಸ್ಕಾರ ಮಾಡ್ತಿದ್ದಾನೆ. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ದೇವರ ವಾಕ್ಯಗಳು ನಮ್ಮ ಜೀವನಕ್ಕೆ ದೊಡ್ಡ ಅದ್ಭುತವನ್ನು ಮಾಡುವಂಥದ್ದಾಗಿದೆ. ನಾವು ದೇವರ ವಾಕ್ಯವನ್ನು ಗ್ರಹಿಸಿಕೊಂಡು ದೇವರ ವಾಕ್ಯ ನಂಬಿ ಅದನ್ನು ಪ್ರೀತಿಸಿ ದೇವರ ವಾಕ್ಯದ ಅನುಸಾರವಾಗಿ ಆತನ ಮಾರ್ಗದಲ್ಲಿ ಹೋಗೋದಾದರೆ ಖಂಡಿತವಾದ ದೇವರು ನಮಗೆ ಶಕ್ತಿಯಾಗಿರುತ್ತಾನೆ. ಅಷ್ಟು ಮಾತ್ರವಲ್ಲ, ದೇವರು ನಮಗೆ ಸಮಾಧಾನಕರವಾದ ಒಂದು ಜೀವಿತವನ್ನು ಕೊಡಲಿಕ್ಕೆ ಶಕ್ತನಾಗಿರುತ್ತಾನೆ. ಅದನ್ನು ದೇವರ ವಾಕ್ಯವನ್ನು ನಾವು ಯಾವಾಗಲೂ ಅದನ್ನು ತಿರಸ್ಕಾರ ಮಾಡಬಾರ್ದು. ಯಾರಷ್ಟನ್ನು ತಿರಸ್ಕಾರ ಮಾಡ್ತಾನೆ, ದೇವರ ವಾಕ್ಯವನ್ನು ತಿರಸ್ಕಾರ ಮಾಡೋದು ಮಾತ್ರ ಅಲ್ಲ, ಇಲ್ಲ ಆ ಒಂದು ಸೇವಕರು ಅಂದರೆ ಆ ಪ್ರವಾದಿಯಾದ ಯೆರೆಮೀಯನ ಮತ್ತೆ ಅಲ್ಲಿ ಆ ಬಾರಕನ್ನು ಹಿಡಿದು ತರಿಸ್ಬೇಕೆಂಬುದು ಒಂದು ಆಜ್ಞೆ ಮಾಡ್ತಾನೆ. ಅವನು ಶಿಕ್ಷಿಸಬೇಕು ಅಂತೇಳಿ ಅವನ ಉದ್ದೇಶವಾಗಿದೆ. ನೋಡಿ, ಅವನು ಪಶ್ಚಾತ್ತಾಪ ಪಡದೆ ಪಾಪಕ್ಕೋಸ್ಕರ ಅವನ ಮನ ಮರುಗದೆ ಇನ್ನೂ ಅವನ ಹಠವಾದಿ ಆಗ್ತಾನೆ, ಇನ್ನೂ ದೇವ್ರ ವಿರುದ್ಧವಾದ ಕಾರ್ಯಗಳು ಮಾಡ್ತಾನೆ. ಯಾರು ದೇವ್ರ ವಾಕ್ಯವನ್ನು ತಿರಸ್ಕಾರ ಮಾಡ್ತಾರೋ
ಅವ್ರು ನಿಜವಾಗಲೂ ದೇವರಿಂದ ಅವರು ಏನ್ ಮಾಡ್ತಾರಂತೆ ದಂಡನೆ ಒಳಗಾಗ್ತಾರೆ ಅಂತೇಳಿ ದೇವ್ರ ವಾಕ್ಯ. ಅದರಿಂದ ದೇವ್ರ ವಾಕ್ಯವನ್ನು ತಿರಸ್ಕಾರ ಮಾಡಬಾರ್ದು. ದೇವ್ರ ವಾಕ್ಯ ನಂಬಿ, ದೇವ್ರ ವಾಕ್ಯ ನಂಬಿ ದೇವ್ರ ಮೊದಲು ನಾವು ಹೋದ್ರೆ ಖಂಡಿತ ದೇವರಮ್ಮನ್ನ ಕೈ ಬಿಡಲ್ಲ. ಮುಂದೆ 6ನೇ ಕಾರ್ಯಕರ್ತನ ತಿಳಿವರೆ 32 ವಚನ ನಾನು ಓದ್ತೀನಿ. ಅಲ್ಲಿ ಆಗ ಯೆರೆಮೀಯನು ಇನ್ನೊಂದು ಸುಳ್ಳಿಯನ್ನು ತೆಗೆದುಕೊಂಡು ನೆರೆಯನ ಮಗನಾಗಿರುವ ಲೇಖಕನಾದ ಬಾರೂಕನಿಗೆ ಕೊಡಲು, ಅವನು ಅದರಲ್ಲಿ ಯೆಹೂದದ ಅರಸನಾದ ಯೆಹೋಯಾಕೀಮನು ಬೆಂಕಿಯಲ್ಲಿ ಸುಟ್ಟ ಗ್ರಂಥದ ಎಲ್ಲಾ ಮಾತುಗಳನ್ನಲ್ಲದೆ ಇನ್ನೂ ಇಂಥ ಅನೇಕ ಮಾತುಗಳನ್ನು ಯೆರೆಮೀಯನ ಬಾಯಿಂದ ಬಂದ ಹಾಗೆ ಬರೆದನು. ತಿರುಗಿ ದೇವರು ವಾಕ್ಯವನ್ನು ಬರೆಸ್ತಿದ್ದಾನೆ. ಅಂದ್ರೆ ಅರ್ಥ ಅಂದ್ರೆ ದೇವರ ವಾಕ್ಯ ಅದು ಸ್ಥಿರವಿದೆ ಎಂದು ನಾವು ನಂಬಬೇಕು. ದೇವರ ವಾಕ್ಯ ಅಳಿದು ಹೋಗಲಾರದು, ಅದು ಸ್ಥಿರವಾಗಿದೆ. ಅದು ಸುಟ್ಟಾಕಿರಬಹುದು, ಮತ್ತು ತಿರುಗಿ ದೇವರು ಅದನ್ನು ಬರೆಸ್ತಿದ್ದಾನೆ. ಇನ್ನೂ ಅನೇಕ ಮಾತುಗಳನ್ನು ದೇವರಲ್ಲಿ ಬರೆಸ್ತಿದ್ದಾನೆ. ಅದರಿಂದ ದೇವರ ಮಾತುಗಳು ಅದು ಅಳಿದು ಹೋಗಲಾರದು. ಲೂಕನ ಬರೆಸುವಾರ್ತೆ 21ನೇ ಅಧ್ಯಾಯ 33 ವಚನ ಹೇಳ್ತಿದೆ, ಭೂಮಿ ಆಕಾಶಗಳು ಅಳಿದು ಹೋಗುತ್ತವೆ, ಆದರೆ ದೇವರ ಮಾತುಗಳು ಅಳಿದು ಹೋಗಲಾರವು. ಕರ್ತನ ಪಿತೃಗಳ ಪ್ರಿಯರೇ, ದೇವರ ಮಾತುಗಳು ಅಳಿದು ಹೋಗಲಾರದು. ದೇವರ ಮಾತುಗಳು ಸ್ಥಿರವಾಗಿದೆ. ಮನುಷ್ಯನು ಬದುಕೋದು ಆಹಾರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕ್ತಾನೆ ಅಂತೇಳಿ ಯೇಸು ಸ್ವಾಮಿ ಮತ್ತಯನ್ನು ಬರೆಸುವಾರ್ತೆ 4ನೇ ಅಧ್ಯಾಯ 4 ವಚನ ಹೇಳ್ತಿದ್ದಾನೆ. ಅಲ್ಲಿ ಸೈತನ ಬಂದ ಶೋಧಿಸುವಾಗ ಸೈತನಿಗೆ ಹೇಳುವಂತ ಉತ್ತರ, ಮನುಷ್ಯನು ಬದುಕೋದು ದೇವರ ಮಾತಿನಿಂದ. ಕರ್ತನ ಪಿತೃಗಳ ಪ್ರಿಯರೇ, ದೇವರ ಮಕ್ಕಳೇ, ದೇವರ ವಾಕ್ಯ ನಾವು ನಂಬೇಕು. ಅದು ಸ್ಥಿರವಾಗಿದೆ, ಅದು ಅಳಿದು ಹೋಗಲಾರದು. ಅದು ಸದಾಕಾಲವೂ ನಮ್ಮ ಸಂಗಡ ಇರುವಂತದ್ದಾಗಿದೆ. ಈ ಲೋಕದಲ್ಲಿ ನಾವು ದೇವರ ಮಾತನ್ನು ಕೇಳಿ ಆ ದೇವರ ಮಾತಿಗೆ ಒಳಗಾಗಿ ನಾವು ಜೀವಿಸಿದರೆ ಖಂಡಿತವಾಗಿ ದೇವರು ನಮ್ಮನ್ನು ಕೈ ಬಿಡಲಾರ, ನಮ್ಮ ಜೊತೆಗಿದ್ದು ನಮ್ಮನ್ನ ಬಲಪಡಿಸ್ತಾನೆ. ದೇವರ ವಾಕ್ಯ ಅದು ನಿಜವಾಗಲೂ ಅದು ಸಜೀವವುಳ್ಳದ್ದು, ಅದು ಕಾರ್ಯ ಸಾಧಿಸುವಂಥದ್ದು. ಅದರಿಂದ ಈ ಯೆರೆಮೀಯನ ಪ್ರವಾದಕಂತ 36ನೇ ಅಧ್ಯಾಯ ನಾವು 1ರಿಂದ 32 ವಚನ ನೋಡ್ಬೇಕಾದ್ರೆ ಇಲ್ಲಿ ನಾವು 6 ವಿಷಯಗಳನ್ನು ತಿಳ್ಕೊಂಡಿವಿ. ದೇವರ ಮುಂದೆ ಬಯಸುವುದು ಏನೆಂದರೆ, ಅಥವಾ ಉದ್ದೇಶ ಏನೆಂದರೆ, ಮೊದಲನೇದಾಗಿ ಕರ್ತನ ಪಿತೃಗಳೇ, ನಾವು ದೇವರ ಮಾತನ್ನು ಕೇಳಬೇಕು. ಮತ್ತೆ ನಮ್ಮ ಪಾಪ ಅಪರಾಧಗೋಸ್ಕರ ನಾವು ಪಶ್ಚಾತ್ತಾಪ ಪಡಬೇಕು. ಇದೇ ದೇವರ ಉದ್ದೇಶ. ಮತ್ತು 3ನೇದು ದೇವರ ವಾಕ್ಯವನ್ನು ಬರಿಬೇಕು, ಅದನ್ನ ಜನರ ಮುಂದೆ ಓದಬೇಕು, ಪ್ರಕಟಿಸಬೇಕು. 4ನೇದು ಉದ್ದೇಶ ಏನೆಂದರೆ ದೇವರ ಸೇವಕರಿಗೆ ನಾವು ಸಹಾಯ ಮಾಡಬೇಕು. ಮತ್ತು 5ನೇ ಕಾರ್ಯಕರ್ತನ ಪಿತೃಗಳೇ, ದೇವರ ವಾಕ್ಯವನ್ನು ನಾವು ತಿರಸ್ಕಾರ ಮಾಡಬಾರ್ದು. ಮತ್ತು 6ನೇ ಕೊನೆಯ ವಿಷಯ ಅಂದರೆ ದೇವರ ವಾಕ್ಯ ಸ್ಥಿರವಾಗಿದೆ ಅಂತೇಳಿ ನಾವು ನಂಬಬೇಕು, ಅದು ಅಳಿದು ಹೋಗಲ್ಲ. ಅದರಿಂದ ದೇವರ ವಾಕ್ಯ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿ. ಪರಿಶುದ್ಧನು ಮೌನತನು ಸರ್ವಶಕ್ತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡ್ತೀನಿ. ಈ ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯ ಮೂಲಕ ನಮ್ಮ ಸಂಗಡ ಮಾತಾಡಿದಪ್ಪ ದೇವರೇ. ನೀನು ನಮ್ಮಿಂದ ಬಯಸುವ ಉದ್ದೇಶ ಏನೆಂದರೆ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಅಪರಾಧಗಳಿಗೋಸ್ಕರ ನಾವು ಪಶ್ಚಾತ್ತಾಪ ಪಡಬೇಕು, ನಿನ್ನ ಕಡೆ ತಿರುಗಿಕೊಳ್ಬೇಕು. ಯೇಸು ನಿನ್ನ ನಾಮದಲ್ಲಿ ನಮ್ಮ ಪಾಪವನ್ನು ತೊಳ್ಕೊಂಡು ನಾವು ಪರಿಶುದ್ಧರಾಗಬೇಕೆಂಬುದೇ ನಿನ್ನ ಉದ್ದೇಶವಾಗಿದೆ. ಕರ್ತನೇ, ಈ ಲೋಕದ ಪ್ರತಿಯೊಂದು ಜನಗಳು ನಿನ್ನ ಸುವಾರ್ತೆಯನ್ನು ಕೇಳಪ್ಪ. ಪ್ರತಿಯೊಬ್ಬರು ನಿನ್ನ ಸಮ್ಮುಖದಲ್ಲಿ ಬಂದು ಪಾಪ ಅರಿಕೆ ಮಾಡಿಕೊಂಡು ಯೇಸು ನಿನ್ನ ನಾಮದಲ್ಲಿ ಪಾಪವನ್ನು ತೊಳ್ಕೊಂಡು ನಿನ್ನ ನಾಮದಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಲಿಕ್ಕೆ ನೀನು ಸಹಾಯ ಮಾಡಿ. ದೇಶದಲ್ಲಿ ಸುವಾಸ ಎಲ್ಲ ಸೇವಕರನ್ನು, ನಿನ್ನ ನಾಮದಂತ ಎಲ್ಲ ಸಂಘ ಸಂಸ್ಥೆಗಳನ್ನ, ವಿಶೇಷವಾಗಿ ನಮ್ಮ ಕಲಚಪ್ಪ ಸಂಸ್ಥೆನ ಅದು ಮುಖ್ಯಸ್ಥರನ್ನ ಎಡುವಂತ ಎಲ್ಲಾ ಸೇವೆಗಳನ್ನ ನೀನು ಆಶೀರ್ವಾದ ಮಾಡಿ. ಮತ್ತು ನಿನ್ನ ನಂಬಿರುವಂತೆ ಎಲ್ಲ ನಿನ್ನ ಪ್ರೇಮ ಮಕ್ಕಳನ್ನು ಆಶೀರ್ವಾದ. ಮತ್ತೆ ಜೂಮ್ ಮೀಟಿಂಗ್ನಲ್ಲಿ ಕರ್ತನೆ, ನೀವು ವಾಕ್ಯವನ್ನು ಕೇಳಿದಂತ ಎಲ್ಲ ನಿನ್ನ ಪ್ರೇಮ ಮಕ್ಕಳನ್ನು ಆಶೀರ್ವಾದ. ಇವತ್ತು ಯಾರು ಕಷ್ಟದಲ್ಲಿದ್ದಾರೆ, ಸಮಸ್ಯೆಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಶರೀರದ ಒಂದು ಅನಾರೋಗ್ಯದಲ್ಲಿದ್ದಾರೆ, ಎಲ್ಲ ಬಲಂತ ದೇವರಾಗಿ ಯೇಸು ನಿನ್ನ ನಾಮದಲ್ಲಿ ಅದ್ಭುತ ಮಾಡಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಪಾಲಿಸಿ ಶಾಂತಿ ಸಮಾಧಾನ ನಂಬಬೇಕು. ಬೆಳಗಿನ ಜಾವದಲ್ಲಿ ವಾಕ್ಯ ಮೂಲಕ ನಮ್ಮ ಸಂಗಡ ಮಾತಾಡಿ ನಮ್ಮನ್ನು ಬಲಪಡಿಸಕ್ಕೆ ಸ್ತೋತ್ರ. ನೀವು ಮಾಡಿ ಎಲ್ಲ ಉಪಕಾರಕ್ಕೆ ಸ್ತೋತ್ರ. ಈ ದಿನವೆಲ್ಲ ಕರ್ತನೆ ನಮ್ಮೆಲ್ಲರನ್ನ ನಿನ್ನ ಆತ್ಮದ ಬಲ ತುಂಬಿಸಿ ನಡೆಸಬೇಕಂತ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಬೇಡಿಕೊಟ್ಟು ತಂದೆ, ಆಮೆನ್.